ಈ ಕಲೆ ಅನ್ನೋದು ಸಮುದ್ರದಲ್ಲಿ ಮುತ್ತಿನಂತೆ, ಒಮ್ಮೆ ಹೊರಬಂದರೆ ಅದಕ್ಕೆ ಬೆಲೆ ಕಟ್ಟಲು ಅಸಾಧ್ಯವಾದದ್ದು. ನಿಜ ಗಾಯ್ಸ್, ಸಾಧಿಸಲೇಬೇಕು ಎನ್ನುವ ಹಠ ಇದ್ದರೆ, ಆ ಛಲ ಇದ್ದರೆ, ಎಂಥ ಸಮುದ್ರದಲ್ಲಿ ಆಳದಲ್ಲಿ ಇರಲಿ ಆ ಮುತ್ತು ನಮ್ಮದಾಗುತ್ತೆ. ಆ ಮುತ್ತಿಗೆ ಯಾವ ನನ್ನ ಮಗನೂ ಬೆಲೆ ಕಟ್ಟುವುದಿಲ್ಲ. ಅಂತ ಜೀವನ ನಾವು ನಡೆಸ್ಬೇಕಂದರೆ ನಾವು ಕೆಟ್ಟ ಚಟದಿಂದ ಹೊರಗೆ ಬರಬೇಕು. ನಿಜ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ತುಂಬಾ ಡ್ರಿಂಕ್ಸ್ ಮಾಡೋರು, ಆಲ್ಕೋಹಾಲ್ ಮಾಡೋರು ಅಂತವರಿಗೆ ಇವತ್ತು ಮನೆ ಮದ್ದನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮ್ ಮನೆಯಲ್ಲಿ ಯಾರು ಕುಡಿದು ದೂರಾಡ್ತಾ ಬರ್ತಾ ಇದ್ದಾರೆ, ಮತ್ತೆ ಅವರಿಗೆ ಕೌನ್ಸಿಲಿಂಗ್ ಬೇಡ, ಏನೂ ಬೇಡ, ಮನೆ ಮದ್ದು ಇದ್ದರೆ ಸಾಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಪ್ಲೀಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತೆ ಯಾರೇ ಕುಡಿತಾರ ಅವರಿಗೇನು ಶೇರ್ ಮಾಡಿ. ನಿಮ್ಮಿಂದ ಅವರಿಗೆ ಹೆಲ್ಪ್ ಅನ್ನು ಆಗ್ಬೋದು, ಒಂದು ಸಂಸಾರ ಆದ್ರೂ ಉಳಿಬಹುದು. ಆಲ್ಕೋಹಾಲ್ ಸೇವನೆ ಅನಾರೋಗ್ಯಕ್ಕೆ ಹಾನಿಕಾರ ಎಂದು ಗೊತ್ತಿದ್ದರೂ ಕೆಲವರು ಪ್ರತಿದಿನ ಆಲ್ಕೋಹಾಲ್ ಸೇವನೆಯಿಂದ ದೂರಾಡುತ್ತಾರೆ. ಆಲ್ಕೋಹಾಲ್ನಿಂದ ಹಲವು ರೀತಿಯ ಅನಾರೋಗ್ಯಗಳು ಕಾಡಬಹುದು ಗಾಯ್ಸ್. ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡಿದರೆ ಆಹಾರ ಸೇವನೆ ಕ್ರಮ ತುಂಬಾ ಭಿನ್ನವಾಗಲಿದೆ ಗಾಯ್ಸ್. ಅಪಧಮನಿ ಆರೋಗ್ಯ ಮತ್ತು ಯಕೃತಿ ಸಮಸ್ಯೆಯೂ ಕೂಡ ಕಾಡಬಹುದು ಗಾಯ್ಸ್. ನಿಮ್ಮ ಮನೆಯವರು ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿದ್ದಾರೆ, ಹಾಗಾದರೆ ಆ ಕುಡಿತ ಬಿಡಿಸಲು ನೀವು ಈ ಮನೆಮದ್ದನ್ನು ಬಳಸಿ. ಎಲ್ಲರ ಮನೆಯಲ್ಲಿ ಸಿಗುವ, ಎಲ್ಲರ ಊರಲ್ಲಿನೂ ಸಿಗುವ, ಎಲ್ಲ ಕಡೆ ಸಿಗುವ ನೈಸರ್ಗಿಕ ಫ್ರೂಟ್ಸೇ ದ್ರಾಕ್ಷಿ ಹಣ್ಣು. ಈ ದ್ರಾಕ್ಷಿ ಹಣ್ಣಲ್ಲಿದೆ ಅದ್ಭುತವಾದ ಮ್ಯಾಜಿಕ್. ಆಲ್ಕೋಹಾಲ್ ಬಿಡಿಸೋದಕ್ಕೆ ತುಂಬಾ ಪವರ್ಫುಲ್ ಆಗಿರುವ ದ್ರಾಕ್ಷಿಯೇ ರಾಮಬಾಣ ಅಂತವರಿಗೆ. ನಿಜ ಗೈಸ್, ದ್ರಾಕ್ಷಿ ಜ್ಯೂಸ್ ಆಲ್ಕೋಹಾಲ್ ದುರಭ್ಯಾಸವನ್ನು ದೂರ ಮಾಡುತ್ತದೆ. ನೈಸರ್ಗಿಕ ವಿಧಾನವೇನೆಂದರೆ ಅದು ದ್ರಾಕ್ಷಿಯಲ್ಲಿರುವ ಗುಣ. ಆಲ್ಕೋಹಾಲ್ ಸೇವನೆ ಮಾಡುವವರಿಗೆ ದಿನನಿತ್ಯ 1 ಲೋಟ ದ್ರಾಕ್ಷಿ ಜ್ಯೂಸ್ ಕುಡಿಯಲು ಕೊಡಿ, ಅಥವಾ ದ್ರಾಕ್ಷಿ ಹಣ್ಣು ಕೊಡಿ. ವೆನ್ ತಯಾರಿಸಲು ದ್ರಾಕ್ಷಿಯನ್ನು ಬಳಸುತ್ತಾರೆ. ಆ ಕಾರಣದಿಂದಾಗಿ ಇದು ಆಲ್ಕೋಹಾಲಿಗೆ ಒಳ್ಳೆಯ ಪರಿಹಾರ. ದ್ರಾಕ್ಷಿಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದು ದೇಹದಲ್ಲಿ ಕ್ಷಾರ ರಕ್ತ ಸಮತೋಲನೆ ಕಾಪಾಡಿಕೊಳ್ಳಲು ಕೃತಿನಲ್ಲಿ ಇರುವ ವಿಷಕಾರಿ ಅಂಶಗಳನ್ನು ಇದು ತುಂಬಾ ಪರಿಣಾಮಕಾರಿಯಾಗಿ ಹೊರಗೆ ಹಾಕಲು ಕಾರಣವಾಗುತ್ತದೆ. ಇವಾಗ ಮುಂದಿನ ಟಿಪ್ಸ್ ಹೇಳ್ತೀನಿ, ಕೇಳಿ. ಹಣ್ಣಿನ ಜ್ಯೂಸ್ ಕುಡಿದರೆ ಅದು ಆಲ್ಕೋಹಾಲಿಗೆ ಪರಿವಾಗಿ ಕೆಲಸ ಮಾಡುತ್ತದೆ. ಆದರೆ ಆಲ್ಕೋಹಾಲ್ ಸೇವನೆ ಮಾಡುವವರಿಗೆ ಅವರ ಕುಡಿತ ಸಮಯಕ್ಕೆ ಸರಿಯಾಗಿ ತಾಜಾ ಹಣ್ಣಿನ ಜ್ಯೂಸು ಮನೆಯಲ್ಲಿ ತಯಾರಿಸಬೇಕು. ಕುಡಿಸಿ. ಆಗ ಅವರಿಗೆ ಕುಡಿಯಕ್ಕೆ ಹೋಗುವ ಮುನ್ನ ಬದಲು ಈ ಜ್ಯೂಸನ್ನು ಕುಡಿಸಬೇಕು ಗೈಸ್. ಈ ಹಣ್ಣಿನ ಜ್ಯೂಸಿನಲ್ಲಿ ವಿಟಮಿನ್ ಎ, ಕ್ವಾಲಿಟಿ ವಿಟಮಿನ್ ಸಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವಿದೆ. ಆಲ್ಕೋಹಾಲ್ ಸೇವನೆ ಮಾಡಬೇಕು ಎಂದು ಅವರಿಗೆ ಅನಿಸುವಾಗ ಈ ಜ್ಯೂಸನ್ನು ಮಾಡಿ ಕೊಡಬೇಕು. ಬನ್ನಿ ಗೈಸ್, ಇವಾಗ 3ನೇ ಟಿಪ್ಸ್ ನೋಡೋಣ. ಆಲ್ಕೋಹಾಲ್ ಮಾಡುವವರಿಗೆ ನೀವು ಖಜೂರವನ್ನು ಆಹಾರ ಕ್ರಮದಲ್ಲಿ ನಿತ್ಯವೂ ಕೊಡಲೇಬೇಕು. ಇದು ದೇಹದಲ್ಲಿಯೇ ಇರುವ ವಿಷಕಾರಿ ಅಂಶವನ್ನು ಹೊರಗೆ ಹಾಕಲು ಮತ್ತು ಯಕೃತಿಯನ್ನು ಶುದ್ಧೀಕರಿಸುತ್ತದೆ. ಇದು 1 ಗಂಟೆ ಕಾಲ ನೀರಿನಲ್ಲಿ ಖಜೂರವನ್ನು ಹಾಗೆ ನೆನೆಸಲು ಹಾಕಿ ಮತ್ತು ಅದರ ಬೀಜ ತೆಗೆದು ಅದನ್ನು ಜಜ್ಜಿಕೊಳ್ಳಿ. ಈ ನೀರನ್ನು ಡೈಲಿ 2 ಸಲ ಕುಡಿಯಲು ಕೊಡಿ. ಟಿಪ್ಸ್ ನಂಬರ್ 4. ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡಿದರೆ ಅದರಿಂದ ಯಕೃತಿಗೆ ಆಗುವ ಹಾನಿಯನ್ನು ಹಾಗಲಕಾಯಿ ಜ್ಯೂಸ್ ಕಡಿಮೆ ಮಾಡುತ್ತದೆ. ಈ ನೈಸರ್ಗಿಕ ಜ್ಯೂಸು ದೇಹದಲ್ಲಿ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವುದು. ಹಾಗಲಕಾಯಿ ಎಲೆಗಳನ್ನು ಅದರ ಜ್ಯೂಸು ತೆಗೆದು ಮಜ್ಜಿಗೆ ಜೊತೆಗೆ ಬೆರೆಸಿ ಅವರಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು. ಆಗ ಆಲ್ಕೋಹಾಲ್ ಚಟದಿಂದ ದೂರ ಆಗುತ್ತಾರೆ. ಟಿಪ್ಸ್ ನಂಬರ್ 5. ಆಲ್ಕೋಹಾಲ್ ಕುಡಿಬೇಕು ಎಂದು ಅನಿಸಿದಾಗ ತಕ್ಷಣ ಅವರಿಗೆ ಆರೋಗ್ಯಕರವಾದ ಕ್ಯಾರೆಟ್ ಜ್ಯೂಸ್ ಅನ್ನು ಮಾಡಿಕೊಡಿ. 1 ಲೋಟ ಕ್ಯಾರೆಟ್ ಜ್ಯೂಸ್ ಅನ್ನು ಕೊಡಿ. ಇದರಲ್ಲಿ ಹಲವಾರು ರೀತಿಯ ವಿಟಮಿನ್ಗಳು ಹಾಗೂ ಪೋಷಕಾಂಶಗಳು ಇದ್ದಾವೆ. ಇದು ಆಲ್ಕೋಹಾಲ್ ಕುಡಿಬೇಕು ಎಂದು ಬಯಸುವಾಗ ಕಡಿಮೆ ಮಾಡುತ್ತದೆ. ಇದರಿಂದ ಜೀರ್ಣಕ್ರಿಯೆಯನ್ನು ಉತ್ತಮವಾಗುತ್ತದೆ ಹಾಗೂ ಆಲ್ಕೋಹಾಲ್ ಕುಡಿಯುವ ಚಟವನ್ನು ಕಡಿಮೆ ಮಾಡುತ್ತದೆ. ಹಾಗೆ ನಿತ್ಯ 1 ಲೋಟ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ಈ ಚಟದಿಂದ ಹೊರಗೆ ಬರಬಹುದು. ಹುಡುಗರೆಲ್ಲ ಕೆಟ್ಟವರಲ್ಲ, ಕುಡದೇ ಇರೋರೆಲ್ಲ ಒಳ್ಳೆಯವರಲ್ಲ. ಕೆಟ್ಟ ಚಟಕ್ಕೆ ಬಿದ್ದು ತಮ್ಮ ಸಂಸಾರವನ್ನು ಹಾಳು ಮಾಡ್ಕೊಂತ ಇದ್ದಾರೆ. ಎಷ್ಟೋ ಸಂಸಾರ ಈ ಕುಡಿತದಿಂದನೇ ಹಾಳಾಗಿದೆ. ಈ ವಿಡಿಯೋ ಮಾಡೋಕ್ ಕಾರಣ ಇಷ್ಟೇ. ಮೊನ್ನೆ ನಾನು ಗುಲ್ಬರ್ಗ ಹೋಗಿ ಬರ್ತಾ ಇದ್ದೆ. ಅಲ್ಲಿ ಬಸ್ಸಿನಲ್ಲಿ ಒಂದು ಹುಡುಗಿ ನಮಗೆ ಸಿಕ್ಕಿದ್ದು.
ಅವಳು ಹೇಳ್ತಾ ಇದ್ಲು, ನನ್ ಮನೆಯವರು ಈ ತರ ಕುಡಿತಾರೆ ಹಾಗೆ ಹೀಗೆ ಅಂತ ಹೇಳಿ. ಅವಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ತುಂಬಾ ಅಳ್ತಾ ಇದ್ಲು. ಪ್ಲೀಸ್ ನನ್ನ ಅಣ್ಣ ತಮ್ಮಂದಿರು ಯಾರ್ಯಾರೆಲ್ಲ ನೀವು ಕುಡ್ದಕ್ಕೆ ಬಲಿಯಾಗಿದ್ದೀರಾ, ಆ ಚಟದಿಂದ ಹೊರಗ್ ಬನ್ನಿ. ನಿಮ್ ಜೊತೆ ಅಕ್ಕ ತಂಗಿಯರಿದ್ದಾರೆ, ನಿಮ್ ಅಕ್ಕ ತಂಗಿಯರಿಗೆ ಈ ತರ ಆದ್ರೆ ನೀವು ಸುಮ್ನಿರ್ತೀರಾ ಹೇಳಿ? ನಿಮ್ಮನ್ನೇ ನಂಬ್ಕೊಂಡು ಅವ್ರು ಬಂದಿರ್ತಾರೆ. ಈ ತರ ನೀವು ಕುಡಿದು ಹಾಳ್ ಮಾಡ್ಕೊಂತಿದ್ರೆ ಅವ್ರನ್ನ ಯಾರ್ ನೋಡ್ಕೊಂತಾರೆ ಹೇಳಿ? ಇವಾಗಿನ ಕಾಲಕ್ಕೆ ಯಾರು ಹೇಳಿ? ಕೆಟ್ಟ ಚಟಕ್ಕೆ ಬಿದ್ದು ನಿಮ್ಮ ಲೈಫ್ ಅನ್ನು ನೀವೇ ಹಾಳು ಮಾಡ್ಕೊಂತಿದ್ದೀರಾ ಫ್ರೆಂಡ್ಸ್. ಪ್ಲೀಸ್ ಇದು ಚಟದಿಂದ ಹೊರಗ್ ಬನ್ನಿ. ನಿಮ್ ಲೈಫ್ ಅನ್ನು ನೀವು ಉಳಿಸ್ಕೊಳ್ಳಿ. ಕುಡ್ದ್ ಬಿದ್ರೆ ನಿಮ್ಗೆ ಯಾರನ್ನ ನೋಡೋದಿಲ್ಲ, ಫ್ರೆಂಡ್ಸ್ ಬರಲ್ಲ, ಇನ್ನೊಬ್ರು ಬರಲ್ಲ. ಯಾವ್ದೋ ಒಂದ್ ಟೆನ್ಷನ್ಗೆ ಕುಡ್ದಿರ್ತೀರ, ಯಾವ್ದೋ ಒಂದ್ ಇದಕ್ಕೆ ಕುಡ್ದು ಒಂದ್ ಮೋಜ್ ಮಸ್ತಿಗೆ ಕುಡ್ದು ಚಟಕ್ಕೆ ಬಲಿ ಆಗ್ತಿರೋದು ನೀವು. ಬೇರೆಯವ್ರ ಹೆಣ್ಮಗಳನ್ನ ಮನೆ ಕರ್ಕೊಂಡ್ಬಂದು ಇಷ್ಟೊಂದು ಗೋಳ್ ಹಾಕೊಂಡ್ರೆ ದೇವ್ರಿಗೆ ಏನಂತ ಉತ್ತರ ಕೊಡ್ತೀರಾ ಫ್ರೆಂಡ್ಸ್ ನೀವು? ಈ ತರ ನಾ ಹೇಳಿರೋ ಟಿಪ್ಸ್ ಅವ್ರ ಅನುಸರಿಸ್ಬೇಕು. ನಿಮಗ್ ಕುಡಿಸ್ಬೇಕಂದ್ರೆ ಹಣ್ಣ್ ತರೋಕಾದ್ರೂ ಅವ್ರಿಗೆ ದುಡ್ಡು ಇರ್ಬೇಕು. ಹಣ್ಣ್ ತಂದ್ ಕೊಡಿ, ಮನಸ್ ಮಾಡಿ. ಬಿಡ್ಬೇಕು ಅಂತ ಹೇಳಿ ಅವರಿಗೆ ಕ್ಯಾರೆಟ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ ಎಲ್ಲಾ ತಂದ್ ಕೊಡಿ, ಅವ್ರು ಜ್ಯೂಸ್ ಮಾಡ್ಕೊಡ್ತಾರೆ. ಪ್ಲೀಸ್ ಗಾಯ್ಸ್, ಬಿಡೋ ಮನಸ್ ಮಾಡಿ. ಎಷ್ಟೋ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಂಗ್ ನೋಡಿದ್ರೆ ತಾಯಿ 9 ತಿಂಗಳ ಹೊಟ್ಟೆಲಿ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಬೆಳೆಸಿ ಅಷ್ಟೆಲ್ಲಾ ಮಾಡಿರ್ತಾರೆ. ಅವ್ರ ಋಣನ ನಾವು ತೀರ್ಸಕ್ಕಾಗಲ್ಲ. 7 ಜನ್ಮ ಎತ್ತು ಬಂದ್ರು ನಾವು ಋಣ ತೀರ್ಸಕ್ಕಾಗಲ್ಲ. ಒಂದ್ ಜನ್ಮ ಅಂತ ಇದೆ. ಅವ್ರ ಖುಷಿಗೋಸ್ಕರ ಆದ್ರೂ ನಾವು ಕುಡಿಯೋದ್ ಬಿಡ್ಬೇಕು. ಅವ್ರ ಸಂತೋಷಕ್ಕೋಸ್ಕರ ಆದ್ರೂ ನಾವು ಕುಡಿಯೋದ್ ಬಿಡ್ಬೇಕು. ನಮ್ ಚಿಕ್ಕ ಮಕ್ಳಿದಾರ, ಅವ್ರ ಮುಖ ನೋಡ್ಕೊಂಡಾದ್ರೂ ನಮ್ ಖುಷಿಯನ್ನ ಬಲಿ ಕೊಡ್ಬೇಕು. ನಮ್ ಚಟವನ್ನ ಬಿಡ್ಬೇಕು. ನಮ್ ವೈಫ್ ನಮ್ಗೆ ನಂಬ್ಕೊಂಡ್ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಆದ್ರೂನು ನಿಮ್ಮ ಚಟವನ್ನ ಬಿಡ್ಬೇಕು. ಅಣ್ಣ ತಮ್ಮಂದಿರೆ, ಕೈ ಮುಗಿದ್ ಕೇಳ್ಕೊಂತೀನಿ, ಪ್ಲೀಸ್ ಕುಡಿಯೋದನ್ನ ಬಿಟ್ಟು ನಿಮ್ ಲೈಫ್ ಅನ್ನು ನೀವು ಉಳಿಸ್ಕೊಳ್ಳಿ. ಚಿಕ್ಕ ವಯಸ್ಸಿಗೆಲ್ಲ ಸಾಯ್ತಿದ್ದಾರೆ ಜನ. ಸಾರಿ ಗಾಯ್ಸ್, ಎಮೋಷನಲ್ ಆದೆ. ಆ ಹುಡುಗಿಗೆ ನಾನು ತುಂಬಾ ಹತ್ರದಿಂದ ನೋಡ್ತೀನಿ ಅಲ್ವಾ, ಆ ಹುಡುಗಿ ಅಳೋದು ಕಣ್ಣಿಗೆ ತಡೆಯೋಕ್ ಆಗ್ಲಿಲ್ಲ. ನಾನು ಇವತ್ತು ಶೇರ್ ಮಾಡಿ ಅಷ್ಟೇ ಕೇಳ್ತೀನಿ. ಲೈಕ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಏನು ಕೇಳಲ್ಲ. ಥ್ಯಾಂಕ್ಸ್ ಗಾಯ್ಸ್.